ಫ್ರೆಂಡ್ಸ್ ಬರೀ ನೋಡೋಣ. ಸೊ ನಾವು ವೀಕ್ಲಿ ಅನಾಲಿಸಿಸ್ ನೋಡ್ಕೊಂಡ್ವಿ, ಅದೇ ರೀತಿ ನಾವು ಸ್ವಲ್ಪ ಮಂತ್ಲಿ ಡೈಲಿ ಅನಾಲಿಸಿಸ್ ನೋಡ್ಕೊಂಡ್ಬಂದ್ರೆ ಓಕೆ. ಆ ಡೈಲಿ ಅನಾಲಿಸಿಸ್ ಫಸ್ಟ್ ನಾವು ಏನ್ ಮಾಡಪ್ಪ ಅಂದ್ರೆ ಫಸ್ಟ್ ನಾವು ಬ್ಯಾಂಕ್ ನೋಡ್ಕೊಂಡ್ಬಂದ್ರೆ ಯಾವ ರೀತಿ ಟ್ರೇಡ್ ಮಾಡಬೇಕು ಅಂತಕ್ಕಂಥದ್ದನ್ನ ನೋಡಿ. ಸೊ ಮಂತ್ಲಿ ಅನಾಲಿಸಿಸ್ ಡೈಲಿ ಅನಾಲಿಸಿಸ್ ನೋಡ್ಕೊಂಡ್ರೆ ಈ ಒಂದೇನು ಏರಿಯಾ ಇದೆಯಲ್ಲ ಯಾವುದು 53,900, ಈ 53,900 ಮತ್ತು 54,000 ಏನು ಏರಿಯಾ ಇದೆಯಲ್ಲ, ಈ ಏರಿಯಾದಲ್ಲಿ ಏನಿದೆಪ್ಪ ಅಂದ್ರೆ ಹೆವಿ ಆಗಿರ್ತಕ್ಕಂಥ ಸೆಲೆಸ್ ಜಾಸ್ತಿ, ಇಲ್ಲಿ ಸೆಲೆಸ್ ಜಾಸ್ತಿ ಇದ್ರು, ಇಲ್ಲಿ ಸೆಲೆಸ್ ಜಾಸ್ತಿ ಇದ್ರು, ಇಲ್ಲಿ ಕೂಡ ಸೆಲೆಸ್ ಜಾಸ್ತಿ ಇದ್ರು. ಈ ಒಂದು ಏನಿದೆಪ್ಪ ಇಲ್ಲಿ ಲಿಕ್ವಿಡಿಟಿ ಝೋನ್ ಕ್ರಿಯೇಟ್ ಆಗಿತ್ತು. ಓಕೆ. ಸೊ ಈ ಲಿಕ್ವಿಡಿಟಿ ಝೋನ್ ಕ್ರಿಯೇಟ್ ಆಗಿರೋದ್ರಿಂದ ಮಾರ್ಕೆಟ್ ಇಲ್ಲಿವರೆಗೂ ಕೂಡ ಮಾರ್ಕೆಟ್ ಮೇಲ್ಗಡೆ ಹೋಗಿಲ್ಲ. ಆಮೇಲೆ ಕೆಳಗಡೆ ಬಂದ ಮೇಲೆ ನಮಗೆ ಏನಾಗಿತ್ತಪ್ಪ, ಇಲ್ಲಿ ಒಂದು ಹೆವಿ ಸಪೋರ್ಟ್ ಇದೆ 50,000. ಈ 50,000ಕ್ಕೆ ಹೆವಿ ಸಪೋರ್ಟ್ ಇರೋದ್ರಿಂದ ಮಾರ್ಕೆಟ್ ಏನಾಗ್ತದಪ್ಪ ಅಂದ್ರೆ 50,000ದಿಂದ 54,000, ಈ ಒಂದು 4,000 ಪಾಯಿಂಟ್ ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ, ಕೆಳಗಡೆ ಬರುತ್ತೆ, ಮೇಲ್ಗಡೆ ಹೋಗುತ್ತಾ ಆಮೇಲೆ ಕೆಳಗಡೆ ಬರುತ್ತೆ. ಇದರಿಂದ ಏನ್ ಮಾಡ್ಬೋದಪ್ಪ ಅಂದ್ರೆ ಮೇಲ್ಗಡೆ ಹೋದ್ರೆ ನಾವು ಶಾರ್ಟ್ ಮಾಡ್ತಿದ್ವಿ, ಕೆಳಗಡೆ ಬಂದ್ರೆ ನಾವು ಬೈ ಮಾಡ್ತಕ್ಕಂಥ ಸಿಚುವೇಶನ್ ದಲ್ಲಿ ಇದ್ವಿ. ಸೊ ಇಲ್ಲೇನಿದೆಪ್ಪ ಅಂದ್ರೆ ನೋಡ್ರಿ, ಕಂಟಿನ್ಯೂಸ್ ಆಗಿ ಇಲ್ಲಿ ಸಪೋರ್ಟ್ ತಗೊಂಡಿದೆ, ಇಲ್ಲಿ ಸಪೋರ್ಟ್ ತಗೊಂಡಿದೆ, ಇಲ್ಲಿ ಸಪೋರ್ಟ್ ತಗೊಂಡಿದೆ, ಆಮೇಲೆ ಇಲ್ಲಿ ಸಪೋರ್ಟ್ ತಗೊಂಡಿದೆ, ಇಲ್ಲಿ ಸಪೋರ್ಟ್ ತಗೊಂಡಿದೆ, ಆಮೇಲೆ ಮೇಲ್ಗಡೆ ಇಲ್ಲಿ ರೆಸಿಸ್ಟೆನ್ಸ್, ಇಲ್ಲಿ ಹೆವಿ ರೆಸಿಸ್ಟೆನ್ಸ್, ಆಮೇಲೆ ಕಂಟಿನ್ಯೂಸ್ ಆಗಿ ಇಲ್ಲಿ ರೆಸಿಸ್ಟೆನ್ಸ್ ಮಾರ್ಕೆಟ್ ಕನ್ಸೋಲೇಷನ್ ಆಗಿ ಮಾರ್ಕೆಟ್ ಕೆಳಗಡೆ ಬಿದ್ದಿದೆ, ಆಮೇಲೆ ಮತ್ತೆ ಕೆಳಗಡೆ ಬಿದ್ದು ಮತ್ತೆ ಮಾರ್ಕೆಟ್ ಏನಾಗಿದೆಪ್ಪ ಅಂದ್ರೆ ಕನ್ಸೋಲೇಷನ್ ಆಗಿದೆ. ಸೊ ಕನ್ಸೋಲೇಷನ್ ಆಗಿ ಮಾರ್ಕೆಟ್ ಎಲ್ಲಿ ಹೋಗ್ಬೋದು ಅಂತ ಸ್ವಲ್ಪ ನೋಡ್ಕೊಂಡ್ರೆ ಸ್ವಲ್ಪ ನೀವು ಗಮನ ಕೊಟ್ಟು ನೋಡ್ಕೊಂಡ್ರೆ ಇಲ್ಲಿ ಏನಾಗಿದೆಪ್ಪ ಅಂದ್ರೆ ಒಂದು ಗ್ಯಾಪ್ ವಿಂಡೋ ಆಗಿದೆ, ಹೌದಾ. ಸೊ ಇಲ್ಲಿ ಗ್ಯಾಪ್ ಡೌನ್ ವಿಂಡೋ ಆಗಿರೋದ್ರಿಂದ ಈ ಒಂದು ಏರಿಯಾದಲ್ಲಿ 51,500ರಿಂದ 52,000 ಏನಾಗಿದೆಪ್ಪ ಅಂದ್ರೆ ಒಂದು ಗ್ಯಾಪ್ ಡೌನ್ ವಿಂಡೋ ಆಗಿರೋದ್ರಿಂದ ಈ ಒಂದು ಏನು ಏರಿಯಾದಿಲ್ಲ, ಇದು ಒಂದು ರೆಸಿಸ್ಟೆನ್ಸ್ ಆಕ್ಟ್ ಆಗಿ ನಾವು ಇಲ್ಲಿ ಏನಾಗ್ತಪ್ಪ ಅಂದ್ರೆ ವರ್ಕ್ ಮಾಡುತ್ತೆ, ರೆಸಿಸ್ಟೆನ್ಸ್ ವಿಂಡೋ ಆಗಿ ಆಕ್ಟ್ ವರ್ಕ್ ಮಾಡುತ್ತೆ. ಎಲ್ಲಿವರೆಗೂ ಈ ಒಂದು 52,000 ಮೇಲ್ಗಡೆ ಮಾರ್ಕೆಟ್ ಓಪನ್ ಆಗಿ ಸ್ವಲ್ಪ ಸಸ್ಟೈನ್ ಆಗಿ ಒಂದೆರಡು ದಿವಸ ಸಸ್ಟೈನ್ ಆಗಿ ಮೇಲ್ಗಡೆ ಹೋಗೋದಿಲ್ಲ, ಅಲ್ಲಿವರೆಗೂ ಕೂಡ ಮಾರ್ಕೆಟ್ ದಲ್ಲಿ ಬಯರ್ಸ್ ಬರೋದಿಲ್ಲ. ಓಕೆ. ಸೊ ಬಯರ್ಸ್ ಬರ್ಬೇಕಾಗಿತ್ತಪ್ಪ ಅಂದ್ರೆ 52,000 ನಾವು ಕ್ರಾಸ್ ಮಾಡಬೇಕು. ಒಂದ್ ವೇಳೆ ಮಾರ್ಕೆಟ್ ದಲ್ಲಿ ಈ ಒಂದು ಝೋನ್ ದಲ್ಲಿ 50,500 ಈ ಒಂದು ಝೋನ್ ದಲ್ಲಿ ಏನಾದ್ರು ಇಲ್ಲಿ ಮಾರ್ಕೆಟ್ ಏನಾದ್ರು ಓಪನ್ ಆಯ್ತಪ್ಪ ಕಂಟಿನ್ಯೂಸ್ ಏನಾಗುತ್ತಪ್ಪ ಫಸ್ಟ್ ಮೇಲ್ಗಡೆ ಬರುತ್ತೆ, ಮೇಲ್ಗಡೆ ಬಂದ್ರೆ ಫಸ್ಟ್ ನಮ್ಮ ಟಾರ್ಗೆಟ್ ಇಲ್ಲಿ ಬರುತ್ತಪ್ಪ ಅಂತಂದ್ರೆ ಇಲ್ಲಿ ಬರುತ್ತೆ 51,000ಕ್ಕೆ ಫಸ್ಟ್ ಟಾರ್ಗೆಟ್ ಬರುತ್ತೆ. ಓಕೆ. ಯಾಕಪ್ಪ ಅಂದ್ರೆ ಇಲ್ಲಿ ಒಂದು ಚಿಕ್ಕದಾಗಿರ್ತಕ್ಕಂಥ ಒಂದು ಸಪೋರ್ಟ್ ಇರೋದ್ರಿಂದ ಈ ಸಪೋರ್ಟ್ ಇರೋದು ಏನಾಗುತ್ತಪ್ಪ ಅಂದ್ರೆ ರೆಸಿಸ್ಟೆನ್ಸ್ ಆಗಿ ವರ್ಕ್ ಮಾಡ್ಕೊಂಡು ಇಲ್ಲಿ ಒಂದು ಫಸ್ಟ್ ನಮಗೆ ಟಾರ್ಗೆಟ್ ಸಿಗುತ್ತೆ. ಇಲ್ಲಿ ಟಾರ್ಗೆಟ್ ಸಿಕ್ಕರೆ ಮತ್ತೆ ನಮಗೆ ನೆಕ್ಸ್ಟ್ ಟಾರ್ಗೆಟ್ ಆಗುತ್ತಪ್ಪ ಅಂದ್ರೆ 51,500 ನಮ್ಗೆ ನೆಕ್ಸ್ಟ್ ಟಾರ್ಗೆಟ್ ಸಿಗುತ್ತೆ. ಓಕೆ. ಸೊ ಒಂದ್ ವೇಳೆ ಇಲ್ಲಿ ಓಪನ್ ಆಗಿ ಮೇಲ್ಗಡೆ ಹೋಗಿ ಸ್ವಲ್ಪ ಈ ರೀತಿ ಕನ್ಸಲ್ಟೇಷನ್ ಆಗಿ ಕೆಳಗಡೆ ಬ್ರೇಕ್ ಮಾಡತಪ್ಪ ಅಂದ್ರೆ ಈ ಒಂದು ಏರಿಯಾನ ಕೆಳಗಡೆ ಮಾರ್ಕೆಟ್ ಬ್ರೇಕ್ ಮಾಡಿದ್ರೆ ನಮಗೆ ಫಸ್ಟ್ ಟಾರ್ಗೆಟ್ ಎಲ್ಲಿ ಸಿಗುತ್ತಪ್ಪ ಅಂದ್ರೆ ಇಲ್ಲಿ ಸಿಗುತ್ತೆ, 50,000ಕ್ಕೆ ನಮ್ಗೆ ಫಸ್ಟ್ ಟಾರ್ಗೆಟ್ ಸಿಗ್ತಕ್ಕಂಥ ಚಾನ್ಸಸ್ ಇದೆ. ಓಕೆ. ಕನ್ಸಲ್ಟೇಷನ್ ಆಗಿ ಕೆಳಗಡೆ ಬ್ರೇಕ್ ಮಾಡಿದ್ರೆ ಫಸ್ಟ್ ಚಾನ್ಸಸ್ ನಮಗೆ ಕೆಳಗಡೆ ಬರ್ತಕ್ಕಂಥ ಚಾನ್ಸಸ್ ಇದೆ. ಆದ್ರೆ ಒಂದ್ ವೇಳೆ ಓಕೆ ಈ ಒಂದು 50,000 ಬ್ರೇಕ್ ಮಾಡ್ಕೊಂಡು ನಮ್ಗೆ ಎಲ್ಲಿ ಹೋಗ್ಬೋದಪ್ಪ ಅಂದ್ರೆ ನಾವು ಫಸ್ಟ್ ಟಾರ್ಗೆಟ್ ಇರ್ತಕ್ಕಂಥದ್ದು ಇಲ್ಲಿ, ಫಸ್ಟ್ ಟಾರ್ಗೆಟ್ ಇರ್ತಕ್ಕಂಥದ್ದು ಇಲ್ಲಿ, ಅದಾದ ಕೂಡಲೇ ನಮ್ಗೆ ಎಲ್ಲಿ ಹೋಗುತ್ತಪ್ಪ ಅಂದ್ರೆ ನೆಕ್ಸ್ಟ್ ನಮಗೆ ಟಾರ್ಗೆಟ್ ಎಲ್ಲಿ ಹೋಗುತ್ತೆ, ಇಲ್ಲಿ ಸ್ವಲ್ಪ ನಾವು ಕೊಟ್ಟು ನೋಡ್ಕೊಂಡ್ರೆ ಇಲ್ಲಿವರೆಗೂ ಹೋಗುತ್ತೆ, ಇಲ್ಲಿವರೆಗೂ ಹೋಗುತ್ತಾ, ಆಮೇಲೆ ಇಲ್ಲಿವರೆಗೂ ಕೂಡ ಮಾರ್ಕೆಟ್ ಹೋಗ್ತಕ್ಕಂಥ ಚಾನ್ಸಸ್ ಇದೆ. ಹೌದಾ. ಇದು ನೋಡ್ರಿ ಸ್ವಲ್ಪ ಇದು ಫಸ್ಟ್ ನಮ್ಗೆ ಇರ್ತಕ್ಕಂಥದ್ದು ಸಪೋರ್ಟ್ ಝೋನ್. ಓಕೆ. ಈ ಸಪೋರ್ಟ್ ಝೋನ್ ಬ್ರೇಕ್ ಮಾಡ್ಕೊಂಡ್ರೆ ಕಂಟಿನ್ಯೂಸ್ ಆಗಿ 49,500 ಹೋಗಿಸಿಂದ 48,200 ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಬರ್ಬೋದು. ಆಮೇಲೆ ಎಲ್ಲಿ ಹೋಗ್ತದಪ್ಪ 47,600 ತನಕ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಬರ್ಬೋದು. ಆಗ ಬಂದು ಬ್ರೇಕ್ ಮಾಡ್ಕೊಂಡ್ರೆ ಇಲ್ಲಿವರೆಗೂ ಕೂಡ ಮಾರ್ಕೆಟ್ ಹೋಗ್ತಕ್ಕಂಥ ಚಾನ್ಸಸ್ ಇದೆ. 46,600 ಅಥವಾ 46,500 ಕೂಡ ಮಾರ್ಕೆಟ್ ಬರ್ತಕ್ಕಂಥ ಚಾನ್ಸಸ್ ಇದೆ. ಅದಕ್ಕೆ ಏನ್ ಮಾಡ್ರಪ್ಪ ಅಂದ್ರೆ ಈ ಒಂದು ಏನಾದ್ರು 50,000 ರೇಂಜ್ ಅನ್ನ ಬ್ರೇಕ್ ಮಾಡಿದ್ರೆ, ಓಕೆ 50,000 ರೇಂಜ್ ಅನ್ನ ಬ್ರೇಕ್ ಮಾಡ್ಕೊಂಡ್ರೆ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಕೆಳಗಡೆ ಬರ್ತಕ್ಕಂಥ ಚಾನ್ಸಸ್ ಇದೆ. ಅಥವಾ ಏನಾದ್ರು ಈ ಒಂದು ಏನ್ ಏನಾದ್ರು 52,000 ಏನಾದ್ರು ಅಪ್ಸೈಡ್ ಓಪನ್ ಆಗಿ ಸ್ವಲ್ಪ ಮೇಲ್ಗಡೆ ಹೋಗೋ ಒಂದೆರಡು ಸೆಷನ್ ಆದ್ರೆ ಮೇಲ್ಗಡೆ ಹೋಗ್ತಕ್ಕಂಥ ಚಾನ್ಸಸ್ ಇದೆ. ಬಟ್ ನಮ್ ನಾಳಿಂದ ಏನ್ ಮಾಡ್ಬೋದಪ್ಪ ಅಂದ್ರೆ ನಾವು ಸ್ವಲ್ಪ ನಾವು 4 ಮಿನಿಟ್ಸ್ ಅಥವಾ 1 ಮಿನಿಟ್ ಅಬ್ಸರ್ವ್ ನೋಡ್ಕೊಂಡ್ರೆ ಇಲ್ಲಿ ನೋಡಿ, ಇದು ಮೇಲ್ಗಡೆ ಇರ್ತಕ್ಕಂಥದ್ದು ರೆಸಿಸ್ಟೆನ್ಸ್, ಕೆಳಗಡೆ ಇರ್ತಕ್ಕಂಥದ್ದು ಸಪೋರ್ಟ್. ಸೊ ಈ ಝೋನ್ ದಲ್ಲಿ ಏನಾದ್ರು ಓಪನ್ ಆದ್ರೆ ಇಲ್ಲಿ ಕನ್ಸಲ್ಟೇಷನ್ ಆಗಿ ಮಾರ್ಕೆಟ್ ಮೇಲ್ಗಡೆ ಹೋಗ್ಬೇಕು. ಅದು ಎಲ್ಲಿ ಹೋಗ್ಬೇಕಪ್ಪ ಅಂದ್ರೆ 52,000 ಮೇಲ್ಗಡೆನೆ ಬ್ರೇಕ್ ಮಾಡ್ಕೊಂಡು ಕಂಟಿನ್ಯೂಸ್ ಆಗಿ ಸಸ್ಟೈನ್ ಮಾಡಿ ಮೇಲ್ಗಡೆ ಹೋದ್ರೆ ಮೇಲ್ಗಡೆ ಹೋಗುತ್ತೆ, ಇಲ್ಲಪ್ಪ ಮೇಲ್ಗಡೆ ಹೋಗಲ್ಲ. ಒಂದ್ ವೇಳೆ ಇಲ್ಲಿ ಕಂಟಿನ್ಯೂಸ್ ಸಸ್ಟೈನ್ ಆಯ್ತಪ್ಪ ಅಂದ್ರೆ ಕೆಳಗಡೆ ಬಂತಪ್ಪ ಅಂದ್ರೆ ನಮ್ಗೆ ಫಸ್ಟ್ ಟಾರ್ಗೆಟ್ ಯಾವ್ದಿರುತ್ತೆ, ಇದು ನಮ್ಗೆ ಫಸ್ಟ್ ಟಾರ್ಗೆಟ್ ಇದೆ. ಓಕೆ. ಒಂದ್ ವೇಳೆ ಈ ಒಂದು ಝೋನ್ ದಲ್ಲಿ ಕೆಳಗಡೆ ಗ್ಯಾಪ್ ಅಪ್ ಆಯ್ತಪ್ಪ ಅಂದ್ರೆ ಗ್ಯಾಪ್ ಅಪ್ ಆಯ್ತಂದ್ರೆ ಫಸ್ಟ್ ಈ ಮೇಲ್ಗಡೆ ಹೋಗಿ ಈ ಒಂದು ರೆಸಿಸ್ಟೆನ್ಸ್ ಏರಿಯಾನ ರೆಸಿಸ್ಟೆನ್ಸ್ ತಗೊಂಡ್
ಕೆಳಗಡೆ ಬರುತ್ತೆ. ಕೆಳಗಡೆ ಬಂದ್ರೆ ನಿಮ್ಗೆ ಫಸ್ಟ್ ರೇಟ್ ಎಷ್ಟು ಇರುತ್ತೆ? 49,500 ಇರುತ್ತೆ. ಓಕೆ, ಅದೇ ರೀತಿಯಾಗಿ ಈ ಒಂದು ಝೋನ್ದಲ್ಲಿ ಹೆವಿ ಗ್ಯಾಪ್ ಅಪ್ ಆಯ್ತಪ್ಪ ಅಂದ್ರೆ ಮಾರ್ಕೆಟ್ ಈ 50,000ಕ್ಕೆ ಅಥವಾ 49,900ಕ್ಕೆ ಏನಾದ್ರು ರೆಸಿಸ್ಟೆನ್ಸ್ ಕ್ಲಿಯರ್ ಮಾಡ್ಕೊಂಡ್ರೆ ಡೈರೆಕ್ಟ್ ಆಗಿ 48,500 ತನಕ ಮಾರ್ಕೆಟ್ ಹೆವಿ ಫಾಲ್ ಆಗ್ತಕ್ಕಂಥ ಪ್ಯಾನಿಕ್ ಸೆಲ್ಲಿಗೆ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಯಾಕಪ್ಪ ಅಂದ್ರೆ ಇಲ್ಲಿ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಕ್ರಿಯೇಟ್ ಮಾಡ್ಕೊಂಡು ಮಾರ್ಕೆಟ್ ಕೆಳಗೆ ಬರ್ತಕ್ಕಂಥ ಒಂದು ಸಿಚುವೇಶನ್ ಅಲ್ಲಿ ಮಾರ್ಕೆಟ್ ನಿಂತಿರೋದ್ರಿಂದ ಗ್ಲೋಬಲಿ ಏನಾಗಿದೆಪ್ಪ ಅಂದ್ರೆ ಮಾರ್ಕೆಟ್ ಪ್ಯಾನಿಕ್ ದಲ್ಲಿ ಇರೋದ್ರಿಂದ ನಮ್ದು ಇಂಡಿಯಾ ಮಾರ್ಕೆಟ್ ಪ್ಯಾನಿಕ್ ದಲ್ಲಿ ಹೋಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಅದೇ ರೀತಿ ನಾವು ನಿಫ್ಟಿನ ನೋಡ್ಕೊಂಡ್ರೆ ನಿಫ್ಟಿ ಒಳಗೂ ಕೂಡ ಏನಾಗಿದೆಪ್ಪ ಅಂದ್ರೆ ಸ್ವಲ್ಪ ಗಮನ ಕೊಟ್ಟು ನೋಡ್ರಿ. ಇಲ್ಲಿನೂ ಕೂಡ ಏನಾಗಿದೆಪ್ಪ ಅಂದ್ರೆ ಒಂದು ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಇದೆ, ಹೌದಾ? ಇದು ಶೋಲ್ಡರ್, ಇದು ಹೆಡ್, ಶೋಲ್ಡರ್. ಓಕೆ, ಈ ರೀತಿ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡ್ತದೆ. 23,500. ಓಕೆ, 23,500 ಕೂಡ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡೋದ್ರಿಂದ ಈ ರೀತಿ ಏನಾಗಿದೆಪ್ಪ ಅಂದ್ರೆ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಕಂಪ್ಲೀಟ್ ಮಾಡತಕ್ಕಂಥ ಚಾನ್ಸಸ್ ಇದೆ. ಆಮೇಲೆ ಇಲ್ಲಿ ಸ್ವಲ್ಪ ನೋಡ್ಕೊಳ್ಳಿ, 24,200 ಆಮೇಲೆ 24,000 ರೌಂಡ್ ಫಿಗರ್. ಓಕೆ, 24,200 ಮತ್ತು 24,000 ರೌಂಡ್ ಫಿಗರ್ ಅನ್ನ ಈ ಒಂದು ಏನು ಏರಿಯಾ ಇದೆಯಲ್ಲಪ್ಪ ಅಂದ್ರೆ ಇಲ್ಲಿ ಇದು ಒಂದು ಏನಾಗಿದೆಪ್ಪ ಅಂದ್ರೆ ಇಲ್ಲಿ ರೆಸಿಸ್ಟೆನ್ಸ್ ವಿಂಡೋ ಆಗಿರೋದು. ಓಕೆ, ಈ ರೆಸಿಸ್ಟೆನ್ಸ್ ವಿಂಡೋ ಆಗಿರೋದ್ರಿಂದ ಎಲ್ಲಿವರೆಗೂ ಕೂಡ 24,250 ಮಾರ್ಕೆಟ್ ಮೇಲ್ಗಡೆ ಹೋಗಂಗಿಲ್ಲ, ಗ್ಯಾಪ್ ಅಪ್ ಆಗಿಲ್ಲ. ಗ್ಯಾಪ್ ಅಪ್ ಆಗಿ ಸ್ವಲ್ಪ ಸಸ್ಟೈನ್ ಆಗಿ ಮಾರ್ಕೆಟ್ ಮೇಲ್ಗಡೆ ಹೋಗಂಗಿಲ್ಲ, ಅಲ್ಲಿವರೆಗೂ ಕೂಡ ಮಾರ್ಕೆಟ್ ಇಂದಲ್ಲಿ ಬೈಯರ್ಸ್ ಬರೋದಿಲ್ಲ. ಆದ್ರೆ ಈ ಒಂದೇನು ಏರಿಯಾ ಇದೆ 24,000 ರೌಂಡ್ ಫಿಗರ್, ಆಮೇಲೆ ಈ ಕೆಳಗೆ ಇರ್ತಕ್ಕಂಥದ್ದು ಒಂದು 23,500 ಇದೇನಿದೆಪ್ಪ ಅಂದ್ರೆ ಇದು ಹೆವಿ ಸಪೋರ್ಟ್ ಇದೆ. ಆಮೇಲೆ ಇದು ಒಂದು ಹೆವಿ ರೆಸಿಸ್ಟೆನ್ಸ್ ಇರೋದ್ರಿಂದ ಮಾರ್ಕೆಟ್ ಈ ಒಂದು ಸ್ಪೇಸ್ ಏನಾದ್ರು ಮಾರ್ಕೆಟ್ ಓಪನ್ ಆದಪ್ಪ ಸ್ವಲ್ಪ ಕಾನ್ಸಂಟ್ರೇಷನ್ ಆಗಿ ಸ್ವಲ್ಪ ಮೇಲ್ಗಡೆ ಹೋಗಿ ಸ್ವಲ್ಪ ಮತ್ತೆ ಕೆಳಗಡೆ ಬಂತಪ್ಪ ಅಂದ್ರೆ ಕೆಳಗಡೆ ನಮಗೆ ಎಲ್ಲಿ ಹೋಗ್ತದಪ್ಪ ಅಂದ್ರೆ 23,500 ಕೂಡ ಮಾರ್ಕೆಟ್ ಬರ್ತಕ್ಕಂಥ ಚಾನ್ಸಸ್ ಇದೆ. ಒಂದ್ ವೇಳೆ 23,500 ಬ್ರೇಕ್ ಮಾಡ್ಕೊಂಡ್ರೆ ಡೈರೆಕ್ಟ್ ನಮ್ಗೆ ಎಲ್ಲಿ ಹೋಗುತ್ತಪ್ಪ ನೆಕ್ಸ್ಟ್ ಟಾರ್ಗೆಟ್ 23,200 ಕೂಡ ಮಾರ್ಕೆಟ್ ಬರ್ತಕ್ಕಂಥ ಚಾನ್ಸಸ್ ಇದೆ. ಒಂದ್ ವೇಳೆ ಇದನ್ನು ಏನಾದ್ರು ಬ್ರೇಕ್ ಮಾಡ್ಕೊಂಡ್ರೆ ಪ್ಯಾನಿಕ್ ಸೆಲೆಕ್ಟ್ ಆಗ್ತಕ್ಕಂಥ ಚಾನ್ಸಸ್ ತುಂಬಾನೇ ಇರುತ್ತೆ. ಓಕೆ, ಯಾಕಪ್ಪ ಅಂದ್ರೆ ಈ ಒಂದೇನು ಏರಿಯಾ ಇದೆಯಲ್ಲ, ಈ ಒಂದು ಏರಿಯಾದಲ್ಲಿ ಏನಾಗಿದೆಪ್ಪ ಅಂದ್ರೆ ನಮ್ಗೆ ಹೆವಿ ಸಪೋರ್ಟ್ ಇರೋದ್ರಿಂದ ತುಂಬಾ ದಿವಸಗಳಿಂದ ಈ ಒಂದೇನೆ ಏನಾದ್ರು ಬ್ರೇಕ್ ಮಾಡ್ಕೊಂಡ್ರೆ ನಮ್ಗೆ ಎಲ್ಲಿ ಫಸ್ಟ್ ಸಿಗುತ್ತಪ್ಪ ಅಂದ್ರೆ ಫಸ್ಟ್ ನಮ್ಗೆ ಟಾರ್ಗೆಟ್ ಈ ಒಂದು ಏರಿಯಾದಲ್ಲಿ ಫಸ್ಟ್ ಸಿಗುತ್ತೆ 22,800. ಓಕೆ, ಆಮೇಲೆ ಎಲ್ಲಿ ಸಿಗುತ್ತಪ್ಪ ಅಂದ್ರೆ 22,000 ಕೂಡ ಮಾರ್ಕೆಟ್ ಬರ್ತಕ್ಕಂಥ ಚಾನ್ಸಸ್ ಇದೆ. ಈ ಒಂದು ಏರಿಯಾ ನೋಡ್ರಿ 23,300. ಓಕೆ, 23,300 ಏನಾದ್ರು ಬ್ರೇಕ್ ಮಾಡ್ಕೊಂಡ್ರೆ ನಾವು ಫಸ್ಟ್ ಟಾರ್ಗೆಟ್ 22,800, ಆಮೇಲೆ ಎಷ್ಟು ಹೋಗುತ್ತಪ್ಪ ಅಂದ್ರೆ 21,800 ಕೂಡ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಬೀಳ್ತಕ್ಕಂಥ ಚಾನ್ಸಸ್ ತುಂಬಾ ಇರೋದ್ರಿಂದ ಸ್ವಲ್ಪ ನೀವು ನೋಡ್ಕೊಂಡು ಕೆಲಸ ಮಾಡಿ. ಯಾಕಪ್ಪ ಅಂದ್ರೆ ಇಲ್ಲಿ ಕನ್ಸೋಲೇಷನ್ ಆಗಿದೆ, ಹೌದಾ? ಕನ್ಸೋಲೇಷನ್ ಆಗಿರೋದ್ರಿಂದ ಸ್ವಲ್ಪ ಕನ್ಸೋಲೇಷನ್ ಸ್ಪೇಸ್ ಬಂದ ಕೂಡಲೇ ನೀವು ಸ್ವಲ್ಪ ನೋಡ್ಕೊಂಡು ನಿಧಾನವಾಗಿ ಟ್ರೈ ಮಾಡೋದು ಒಳ್ಳೇದು ಅಂತ ನಮ್ಗೆ ಅನ್ಸುತ್ತೆ. ಆಮೇಲೆ ನಾವು ಸ್ವಲ್ಪ ನಿಫ್ಟಿಯನ್ನು ಸೆನ್ಸೆಕ್ಸ್ ನೋಡ್ಕೊಂಡ್ಬಂದ್ರೆ ಸೆನ್ಸೆಕ್ಸ್ ಕೂಡ ಏನಾಗಿದೆ ಸೇಮ್ ಪ್ಯಾಟರ್ನ್ ಇದೆ, ಹೌದಾ? ಸೊ ಸೆನ್ಸೆಕ್ಸ್ ನಲ್ಲಿ ನಿಫ್ಟಿ ಎಲ್ಲ ಎಷ್ಟೊತ್ತಿಗೆ ಎಕ್ಸ್ಪ್ಲೇನ್ ಮಾಡಲ್ಲ, ಅದೇ ಸೇಮ್ ಪ್ಯಾಟರ್ನ್ ಇರುತ್ತೆ. ಇದನ್ನು ಕೂಡ ಏನಿದೆಪ್ಪ ಅಂದ್ರೆ ಈ ಒಂದು ಏರಿಯಾದಲ್ಲಿ ಒಂದು ರೆಸಿಸ್ಟೆನ್ಸ್ ವಿಂಡೋ ಇದೆ, ಆಮೇಲೆ ಕೆಳಗಡೆ ಇರ್ತಕ್ಕಂಥದ್ದು ಸಪೋರ್ಟ್ 78,000 ಈ ರೌಂಡ್ ಫಿಗರ್ ಇದ್ರೆ ಇದು ಒಂದು ನಮ್ಗೆ ಸಪೋರ್ಟ್ ಆಗಿ ವರ್ಕ್ ಮಾಡ್ತದೆ. ಆಮೇಲೆ ಇಲ್ಲಿ ಮೇಲ್ಗಡೆ ಇರ್ತಕ್ಕಂಥದ್ದು 79,500 ಏನಾಗಿದೆಪ್ಪ ಅಂದ್ರೆ ಒಂದು ನಮ್ಗೆ ರೆಸಿಸ್ಟೆನ್ಸ್ ಇದೆ. ಇದೇ ಒಂದು ಝೋನ್ ದಲ್ಲಿ ಮಾರ್ಕೆಟ್ ಓಪನ್ ಆಯ್ತಪ್ಪ ಅಂದ್ರೆ ಮೇಲ್ಗಡೆ ಓಪನ್ ಆಯ್ತಪ್ಪ ಅಂದ್ರೆ ಕೆಳಗಡೆ ಬರುತ್ತೆ, ಕೆಳಗಡೆ ಓಪನ್ ಆದ್ರೆ ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ. ಎಲ್ಲಿವರೆಗೂ ಈ ಒಂದು 78,000 ಲೋ ಅನ್ನ ಬ್ರೇಕ್ ಮಾಡಂಗಿಲ್ಲ, ಮಾರ್ಕೆಟ್ ಹೆವಿಯಾಗಿ ಫಾಲೋ ಆಗ್ತಕ್ಕಂಥ ಚಾನ್ಸಸ್ ಇಲ್ಲ. ಆದ್ರೆ ಒಂದ್ ವೇಳೆ ಇಲ್ಲಿ ಮೇಲ್ಗಡೆ ಓಪನ್ ಆದ್ರೆ ಸ್ವಲ್ಪ ಕನ್ಸೋಲೇಷನ್ ಆಗಿ ಕೆಳಗಡೆ ಬಿತ್ತಪ್ಪ ಅಂದ್ರೆ ಫಸ್ಟ್ ನಮ್ ಟಾರ್ಗೆಟ್ ಎಲ್ಲಿ ಬರ್ತಪ್ಪ ಅಂದ್ರೆ 78,000 ಫಸ್ಟ್ ನಮ್ ಟಾರ್ಗೆಟ್ ಇರುತ್ತೆ, ಇದು ಸ್ವಲ್ಪ ನೆನಪು ಇದೆ. ಆದ್ರೆ ಇಲ್ಲೇ ಕೆಳಗಡೆ ಓಪನ್ ಆಗಿ ಸ್ವಲ್ಪ ಕನ್ಸೋಲೇಷನ್ ಆಗಿ ಕೆಳಗಡೆ ಬರಂತಪ್ಪ ಅಂದ್ರೆ ಫಸ್ಟ್ ನಮ್ ಟಾರ್ಗೆಟ್ ಎಲ್ಲಿ ಇರುತ್ತಪ್ಪ ಅಂದ್ರೆ 77,000, 1,000 ಪಾಯಿಂಟ್ ನಮ್ಗೆ ಟಾರ್ಗೆಟ್ ಇರ್ತಕ್ಕಂಥ ಮತ್ತು ಸಿಗ್ತಕ್ಕಂಥ ಚಾನ್ಸಸ್ ತುಂಬಾ ಇರೋದ್ರಿಂದ ಈ ಪ್ಯಾನಿಕ್ ಸೆಲ್ಲಿಂಗ್ ಏನಾದ್ರು ಬಂತಪ್ಪ ಅಂದ್ರೆ ತುಂಬಾ ಸ್ಪೀಡ್ ಆಗಿ ಮಾರ್ಕೆಟ್ ಹೆವಿ ಫಾಲ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಒಂದ್ ವೇಳೆ ಈ 78,000 ಕೆಳಗಡೆ ಏನಾದ್ರು ಗ್ಯಾಪ್ ಓಪನ್ ಆಯ್ತಪ್ಪ ಅಂದ್ರೆ ಫಸ್ಟ್ ಈ 78,000 ಸಪೋರ್ಟ್ ಇರ್ತಕ್ಕಂಥ ಈ ಒಂದು 78,000 ಝೋನ್ ಅನ್ನ ರೆಸಿಸ್ಟೆನ್ಸ್ ಆಗಿ ಕ್ರಿಯೇಟ್ ಮಾಡ್ಕೊಂಡು ಮಾರ್ಕೆಟ್ ಈ ರೀತಿ ಹೋಗಿಸಿಂದ ಮಾರ್ಕೆಟ್ ಸಡನ್ ಆಗಿ ಕೆಳಗಡೆ ಬೀಳ್ತಕ್ಕಂಥ ಚಾನ್ಸಸ್ ತುಂಬಾನೇ ಇರುತ್ತೆ. ಓಕೆ, ಇದು ಸ್ವಲ್ಪ ಏನಾಗಿದೆಪ್ಪ ಅಂದ್ರೆ ಈ ಒಂದು ನಮ್ಗೆ ಮೇನ್ ಇಂಪಾರ್ಟೆಂಟ್ ಝೋನ್ ಯಾವ್ದಪ್ಪ ಅಂದ್ರೆ ಈ ಒಂದು ಝೋನ್. ಓಕೆ, 76,800 ಈ 76,800 ಝೋನ್ ಅನ್ನ ಏನಾದ್ರು ಬ್ರೇಕ್ ಮಾಡ್ಕೊಂಡ್ರೆ ನಮ್ಮ ನೆಕ್ಸ್ಟ್ ಝೋನ್ ಎಲ್ಲ ಹೋಗುತ್ತಪ್ಪ ಅಂದ್ರೆ ಕರೆಕ್ಟ್ ಆಗಿ ನಮ್ಮ ನೆಕ್ಸ್ಟ್ ಝೋನ್ ಇಲ್ಲಿ ಹೋಗುತ್ತೆ, ಇಲ್ಲಿ 75,000. ಓಕೆ, ಈ 75,000ಕ್ಕೆ ನಮ್ಗೆ ನೆಕ್ಸ್ಟ್ ಝೋನ್ ಬರೋದ್ರಿಂದ ಸ್ವಲ್ಪ ನೋಡ್ಕೊಂಡು ಟ್ರೈ ಮಾಡೋದು ಒಳ್ಳೇದು ಅಂತ ಅನ್ಸುತ್ತೆ. ಇದನ್ನು ಕೂಡ ಏನಾದ್ರು ಬ್ರೇಕ್ ಮಾಡ್ಕೊಂಡ್ರೆ ನಿಮ್ಗೆ ಹೆವಿ ಆಗಿರ್ತಕ್ಕಂಥ ಫಾಲ್ ಆಗ್ತಕ್ಕಂಥ ಚಾನ್ಸಸ್ ಇದೆ. ಡೈರೆಕ್ಟ್ ಎಲ್ಲ ಹೋಗುತ್ತಪ್ಪ 2,000 ಪಾಯಿಂಟ್ ಗ್ಯಾಪ್ ಅಪ್ ಆಗ್ತಕ್ಕಂಥ ಚಾನ್ಸಸ್ ಇದೆ. ಫಸ್ಟ್ ಏನಾಗುತ್ತಪ್ಪ ಅಂದ್ರೆ 72,000 ಬರುತ್ತೆ, 72,000ದಿಂದ 70,000 ಬರುತ್ತೆ, 70,000ದಿಂದ
68 ಸಾವಿರ. ಈ ರೀತಿ ಏನಾಗತ್ತಪ್ಪ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಫಾಲ್, ಈ ರೀತಿ ಏನಾಗತ್ತಪ್ಪ ದೊಡ್ಡ ದೊಡ್ಡ ರೆಡ್ ಕ್ಯಾಂಡಲ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಅದಕ್ಕೆ ನೀವು ಮಾಡ್ರಪ್ಪ ಅಂದ್ರೆ ನಾಳಿನ ನೆಕ್ಸ್ಟ್ ದಿನ ಅದು ಓಕೆ ಜನವರಿ 25 ಏನ್ ಮಾಡ್ರಪ್ಪ ಅಂದ್ರೆ ಸ್ವಲ್ಪ ನೋಡ್ಕೊಂಡು ಟೈಮ್ ಅಂತ ಹೇಳ್ತೀವಿ. ಓಕೆ, ಥ್ಯಾಂಕ್ ಯು.